ವೆಜ್ ಫುಡ್ ಮೆನುಗೆ ನಿಮ್ಮೆಲ್ಲರದು ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ವಾತಿರಾಜ ಗುಳ್ಳನ ಬಳಸಿ ಅದರಿಂದ ಮೊಸರು ಬಜ್ಜಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು 2 ಗುಳ್ಳನ ತಗೊಂಡಿದ್ದೀನಿ. ಇದನ್ನ ಗ್ಯಾಸ್ ಒಲೆ ಮೇಲೆ ಈ ರೀತಿ ಇಟ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಕಪ್ಪಾಗೋವರೆಗೂ ಚೆನ್ನಾಗಿ ಸುಟ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗೋವರೆಗೂ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕಾಗಿ ಒಗ್ಗರಣೆ ಪಾತ್ರೆಯಲ್ಲಿ 2 ಚಮಚಷ್ಟು ಎಣ್ಣೆ ಹಾಕೊಳ್ಳಿ, ಅರ್ಧ ಚಮಚೆ ಸಾಸಿವೆ ಹಾಕೊಳ್ಳಿ. ಸಾಸಿವೆ ಚಟ್ಕೊಟ್ಟ ಮೇಲೆ ಅದಕ್ಕೆ ಅರ್ಧ ಚಮಚೆ ಜೀರಿಗೆ, 1/4 ಚಮಚೆ ಇಂಗು, 1/4 ಚಮಚೆ ಅರಿಶಿನದ ಪುಡಿ, ಕರಿಬೇವು ಸೊಪ್ಪು, ಹಾಗೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿರು ಮೆಣಸಿನಕಾಯಿನ ಹಾಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳಿ. ಈಚೆ ಗುಳ್ಳ ಪೂರ್ತಿ ತಣ್ಣಗಾದ್ಮೇಲೆ ಈ ರೀತಿ ಸಿಪ್ಪೆನ ತಕ್ಕೊಳ್ಳಿ. ಸಿಪ್ಪೆ ಬಿಡಿಸಿರೋ ಗುಳ್ಳನ ಈ ರೀತಿ ಒಗ್ಗರಣೆ ಪಾತ್ರೆಯಲ್ಲಿ ಹಾಕೊಂಡು ಅದನ್ನ 1 ಚಮಚ ಸಹಾಯದಿಂದ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಹುಳಿ ಮತ್ತು ಗಟ್ಟಿಯಾಗಿರುವಂಥ ಮೊಸರನ್ನ ಹಾಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳಿ. ಕೊನೆಗೆ ಇದರ ಮೇಲೆ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ. ವಾತಿರಾಜ ಗುಳ್ಳದ ಮೊಸರು ಬಜ್ಜಿ ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನಿಷ್ಟು ಇಂಥ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.